ಇದು ಉಡುಪಿ ಜಿಲ್ಲೆಯಲ್ಲಿ ನಡೆದ ಹೀನ ಪ್ರಕರಣ ಎಂದರೆ ತಪ್ಪಾಗಲಾರದು. 3.5 ವರ್ಷ ಪ್ರಾಯದ ಮಗುವಿಗೆ ಇಡೀ ದೇಹದ ತುಂಬೆಲ್ಲ ಬಾಸುಂಡೆ ಬರುವ ಹಾಗೆ ಬಾರಿಸಿರುವ ಕುರುಹುಗಳು. ಅರೆ ಪ್ರಜ್ಞಾವಸ್ಥೆಯಲ್ಲಿರುವ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿದ ತಾಯಿ. ಮಗುವಿನ ಈ ಸ್ಥಿತಿಗೆ ಕಾರಣ ಯಾರು, ಯಾಕೆ ಈ ಘಟನೆ ನಡೆಯಿತು, ಈ ಸ್ಟೋರಿ ನೋಡಿ. ಉಡುಪಿ ಜಿಲ್ಲೆಯಲ್ಲಿ ನಡೆದ ಅತ್ಯಂತ ಹೀನ ಪ್ರಕರಣ ಇದು ಎನ್ನಬಹುದು. ಯಾಕೆಂದ್ರೆ 3 ವರ್ಷ 9 ತಿಂಗಳು ಪ್ರಾಯದ ಪುಟ್ಟ ಬಾಲಕನಿಗೆ ಮೈತುಂಬೆಲ್ಲ ಗಾಯದ ಗುರುತುಗಳೇ. ಎಂತಹ ಗಂಭೀರ ಅಪರಾಧ ಮಾಡಿದರೂ ಕೂಡ ಅಷ್ಟು ಚಿಕ್ಕ ಮಗುವಿಗೆ ಈ ರೀತಿಯಾಗಿ ಅಮಾನವೀಯವಾಗಿ ಹಲ್ಲೆ ಮಾಡುವಂತಹ ಕೃತ್ಯಕ್ಕೆ ಯಾರೂ ಇಳಿಯುವುದಿಲ್ಲ. ಈ ಮಗುವಿಗೆ ದೇಹದ ಪ್ರತಿಯೊಂದು ಭಾಗದಲ್ಲೂ ಏಟು ತಿಂದ ಕುರುಹುಗಳಿವೆ. ಬಾಲಕನ ಮರ್ಮಾಂಗಕ್ಕೂ ಕೂಡ ಗಾಯವಾಗಿರುವ ಕುರುಹು ಇದ್ದು, ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಮಗು ತನಗೆ ಯಾರು ಏನು ಮಾಡಿದರು ಎಂದು ಹೇಳುವ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಆಸ್ಪತ್ರೆಗೆ ಚಿಕಿತ್ಸೆ ನೆಪದಲ್ಲಿ ಕರೆದುಕೊಂಡು ಬಂದ ತಾಯಿಯಂತೂ ಇದರ ಬಗ್ಗೆ ಮಾತನಾಡುತ್ತಿಲ್ಲ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ವೈದ್ಯರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಮಾಹಿತಿ ನೀಡಿ ದೂರು ದಾಖಲಿಸಿದ್ದಾರೆ. 3.5 ವರ್ಷದ ಮಗುವ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಲಾದ ಅಮಾನವೀಯ ಘಟನೆ ನಡೆದಿರುವುದು ಹೆಬ್ರಿ ತಾಲೂಕಿನ ಚಕ್ಕರಮಕ್ಕಿ ಶೇಡಿಮನೆ ಗ್ರಾಮದಲ್ಲಿ. ಹಲ್ಲೆಗೊಳಗಾದ ಮಗುವನ್ನು ಪ್ರೇರಿತ್ ಎಂದು ಗುರುತಿಸಲಾಗಿದ್ದು, ಸದ್ಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಮಗುವನ್ನು ಉಡುಪಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಉಡುಪಿಯ ಸರ್ಕಾರಿ ಆಸ್ಪತ್ರೆಗೆ ಹುಷಾರಿಲ್ಲ ಎಂದು ಪ್ರೇರಿತ್ನನ್ನು ಪೋಷಕರು ಗುರುವಾರ ಬೆಳಿಗ್ಗೆ ದಾಖಲಿಸಿದ್ರು. ಪ್ರೇರಿತ್ಗೆ ಚಿಕಿತ್ಸೆ ನೀಡುವ ವೇಳೆ ವೈದ್ಯರು ಆತನ ಮೈಮೇಲಿನ ಗಾಯದ ಗುರುತುಗಳನ್ನು ಕಂಡಿದ್ದಾರೆ. ಆತನ ಮೇಲೆ ನಡೆಸಲಾದ ಭೀಕರ ಹಲ್ಲೆಯನ್ನು ಕಂಡು ಪ್ರಾಥಮಿಕ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಪ್ರೇರಿತ್ನನ್ನು ಕೆಎಂಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ವೈದ್ಯರು ಡಿಎಚ್ಒ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ವಿಚಾರ ತಿಳಿಸಿದ್ದು, ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಯ ಗಮನಕ್ಕೆ ತಂದಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಂದ ಮಾಹಿತಿ ಪಡೆದಿದ್ದು, ಅಮಾವಾಸ್ಯೆ ಬೈಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸರು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದು, ಮಗುವಿನ ಮೇಲಾದ ಗಾಯದ ಬಗ್ಗೆ ಪ್ರೇರಿತ ತಾಯಿ ಪೂರ್ಣಪ್ರಿಯ ಸ್ಪಷ್ಟ ಮಾಹಿತಿ ನೀಡದೆ ತಡವರಿಸಿದ್ದಾರೆ ಎನ್ನಲಾಗಿದೆ. ನಿನ್ನೆ ನಮಗೆ ಬೆಳಿಗ್ಗೆ ಒಂದು ಮಾಹಿತಿ ಸ್ವೀಕೃತ ಆಯಿತು DHO ಅವ್ರ ಕಡೆಯಿಂದ. ಒಂದು ಮಗುವಿಗೆ ಟಾರ್ಚರ್ ಆದ ರೀತಿಯಲ್ಲಿ BRCT ಹಾಸ್ಪಿಟಲಲ್ಲಿ ಮಗು ದಾಖಲಾಗಿದೆ ಅಂತ. ಸೊ ನಮ್ಮ ಸಿಬ್ಬಂದಿಯನ್ನು ಅಲ್ಲಿ ಕಳಿಸಿದಾಗ ಮಗು KMCಗೆ ಹೆಚ್ಚಿನ ಚಿಕಿತ್ಸೆಗೆ ಹೋಗಿದೆ ಅನ್ನುವಂಥ ಮಾಹಿತಿ ಸಿಕ್ತು. KMC ಕೂಡ ಹೋಗಿ ನೋಡಿದಾಗ ಅವರಿಗೆ ಅಷ್ಟೊಂದು ಮಾಹಿತಿ ಸಿಗಲಿಲ್ಲ. ಸೊ ಆನಂತರದಲ್ಲಿ ನನಗೆ ಕೆಲವೊಂದು ಫೋಟೋಸ್ಗಳು ಮತ್ತು ಹೆಚ್ಚಿನ ಮಾಹಿತಿಯನ್ನು ನಾವು ಗ್ಯಾದರ್ ಮಾಡಿಕೊಂಡಾಗ ಹೋಗಿ ವಿಸಿಟ್ ಮಾಡೋದು ಉತ್ತಮ ಅಂತನಿಸಿ ನಾನು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಜಂಟಿಯಾಗಿ ಹೋಗಿ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿ ನೋಡಿದಾಗ ಮಗುವನ್ನು ನೋಡಿದಾಗ ಮೇಲ್ನೋಟಕ್ಕೆ ಮಗುವಿನ ಮೇಲೆ ದೌರ್ಜನ್ಯ ಆದ ರೀತಿಯಲ್ಲಿ ಕಂಡು ಬಂದಿದೆ, ಅಂದರೆ ಹೊಡೆದಿರೋ ರೀತಿಯಲ್ಲಿ. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಅಮಾವಾಸ್ಯೆ ಠಾಣೆಯಲ್ಲಿ ಈ ರೀತಿ ಮಗುವಿನ ಮೇಲೆ ದೌರ್ಜನ್ಯ ಆಗಿದ್ದು ಕಂಡು ಬಂದಿದೆ. ಸೊ ತನಿಖೆ ಮಾಡಿ ನೀವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ನಮಗೆ ವರದಿ ಕೊಡಿ ಅನ್ನುವಂಥ ರೀತಿಯಲ್ಲಿ ಒಂದು FIR ಅನ್ನು ದಾಖಲು ಮಾಡಿದ್ದೇವೆ. ಸದ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ನೀಡಿದ ಮಾಹಿತಿಯಂತೆ ಮಕ್ಕಳ ರಕ್ಷಣಾ ಘಟಕದವರು ಆಸ್ಪತ್ರೆಗೆ ಭೇಟಿ ನೀಡಿ ಮಗುವಿನ ಆರೋಗ್ಯ ವಿಚಾರಿಸಿ ವರದಿ ಮಾಡಿದ್ದಾರೆ. ಮಗುವಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಚೇತರಿಸಿಕೊಳ್ಳುತ್ತಿದ್ದು, ಬಳಿಕ ಮಗುವಿನ ಹೇಳಿಕೆ ಪಡೆದು ಕ್ರಮ ಕೈಗೊಳ್ಳುತ್ತೇವೆಂದು ತಿಳಿಸಿದ್ದಾರೆ. ಶ್ರೀಜಿತ್ V4 ನ್ಯೂಸ್ ಉಡುಪಿ.